ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ, ಶಾಸಕ ಡಾಕ್ಟರ್ ಮಂಥರ್ ಮನೆಯಲ್ಲಿ ಅಭಿಮಾನಿಗಳ ಹರ್ಷ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದು 3 ವರ್ಷ ಪೂರೈಸುತ್ತಿರುವ ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರ್ ಗೌಡ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ 3 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಗುರುವಾರ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಶಾಸಕರ ಮನೆಯಲ್ಲಿ ಸಂಭ್ರಮ ಆಚರಿಸಿದರು. ಬೆಳಗಿನಿಂದಲೇ ಶಾಸಕರ ನಿವಾಸಕ್ಕೆ ಆಗಮಿಸಿದ ಹಲವು ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಕ್ಷೇತ್ರದ ನಾಗರಿಕರು ಶಾಸಕ ಡಾಕ್ಟರ್ ಮಂಥರ್ ಗೌಡ ಅವರಿಗೆ ಶುಭ ಕೋರಿದ್ದರು. ಈ ಸಂದರ್ಭ ಕೇಕ್ ಕಟ್ ಮಾಡಿ ಸಂಭ್ರಮ ಹಂಚಿಕೊಂಡ ಶಾಸಕ ಡಾಕ್ಟರ್ ಮಂಥರ್ ಗೌಡ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದು 3 ವರ್ಷ ತುಂಬುತ್ತಿದೆ. ಜೊತೆಗೆ ನಾನು ನಿರೀಕ್ಷೆ ಮಾಡದಿದ್ದಂತಹ ಸ್ಥಾನವನ್ನು ಕ್ಷೇತ್ರದ ಜನತೆ ನನಗೆ ನೀಡಿದ್ದಾರೆ. ನನ್ನ ಗುರಿ ಕ್ಷೇತ್ರದ ಅಭಿವೃದ್ಧಿ ಅಷ್ಟೇ. ಯಾರು ಏನೇ ಟೀಕೆ ಮಾಡಿದರೂ ಅಭಿವೃದ್ಧಿ ಕಾರ್ಯ ನಿಲ್ಲುವುದಿಲ್ಲ. ಈ 3 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳು ಜನರ ಮುಂದೆ ಇವೆ. ಇನ್ನು ಮುಂದೆಯೂ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯಲಿವೆ. ಅಭಿವೃದ್ಧಿಯ ಕುರಿತಾಗಿ ನನಗೂ ಕನಸುಗಳಿವೆ. ಎಲ್ಲವನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲದಿದ್ದರೂ ಕ್ಷೇತ್ರದ ಜನತೆಗೆ ಯಾವುದೋ ನೋವು ಉಂಟಾದಂತೆ ಮುಂದೆಯೂ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಆಚೆ ಕಡೆ ಈಗ ಬನ್ನಿ, ಇಲ್ಲಿ ಜನನೇ ಇಲ್ಲ. ಸ್ವಲ್ಪ ಫೋಟೋಗ್ರಾಫರ್ಸ್ ಇದ್ದಾರೆ, ಸ್ವಲ್ಪ ಹಿಂದೆ. ಕೆಲಸ ಮಾಡೋ ಶಕ್ತಿ ಕೊಡಲಿ. ಇಲ್ಲ ನನಗಿಲ್ಲ. ಸುರೇಶಣ್ಣ ನನಗಾಗಲ್ಲಪ್ಪ. ನಾನ್ ವೆಜ್ ಗಿನ್ವೆಜ್ ಇದ್ರೆ ಏನಾದರೂ ಎಲ್ಲರೂ ಬೈಕೊಂಡು ಹಾಕ್ತಾರೆ ಅವಾಗ. ಆಮೇಲೆ ನಾನು ಇನ್ನೊಂದು ಹೇಳೋದು, ಬಸವೇಶ್ವರ ದೇವಸ್ಥಾನ ನಿಮ್ಮದು ಕರೆಕ್ಟ್ ಅಲ್ವಾ, ಗ್ರಾಮಸ್ಥರದ್ದು. ನನಗೆ ವರ್ಷಕ್ಕೆ ಇವರೆಲ್ಲ ನಮ್ಮ ಶನಿವಾರ ಸಂತೆಯವರು ಇವರೆಲ್ಲ ವರ್ಷಕ್ಕೆ ಒಂದ್ಸರಿ ಕರೆದ್ರೆ ಕರೆಕ್ಟ್ ಇಲ್ವಾ? ದಿನನಿತ್ಯ ಯಾರು ಓಡಾಡ್ತಾರೆ ಟೆಂಪಲ್ ಒಳಗೆ? ಗ್ರಾಮಸ್ಥರು. ಹೆಚ್ಚಿನ ಸಂಖ್ಯೆಯಲ್ಲಿ ದುಡ್ಡು ನೀವೇ ಹಾಕಿ ಅಂತ ಹೇಳ್ತಾರೆ. ಮಂಥರ್ ದೇವಸ್ಥಾನ ಅಂತ ಬರಬಾರ್ದು, ಮನೆ ದೇವಸ್ಥಾನ ಅಂತಲೇ ಬರಬೇಕು. ಕರೆಕ್ಟ್ ಇಲ್ವಾ? ಅದಕ್ಕೆ ದಯವಿಟ್ಟು ನಿಮ್ಮ ಪಾತ್ರ ಜಾಸ್ತಿ ಇದೆ ಅಂತ ನಾನು ನಮ್ಮನೆಲ್ಲ ಮಾಡಿ ಇಲ್ಲಿ ಬಂದ್ರೆ ಗೊತ್ತು ಲೇಟ್ ಆಯ್ತದೆ ಅಲ್ಲ, ನಮ್ಮ ಟೈಮಿಂಗ್ಸ್ ಇರೋದು. ಫುಟ್ಬಾಲ್ ಚೆನ್ನಾಗಿತ್ತು ಅಂತ ನನ್ನ ದಟ್ ಇಸ್ ಮೈ ಪರ್ಸ್ನಲ್ ಅನಿಸಿಕೆ. ಕಾರಣ ಅಂತಂದರೆ 3 ವರ್ಷ ಹಿಂದೆ ನಮ್ಮ ಕ್ಷೇತ್ರದ ಮತದಾರರು ಪ್ಲಸ್ ನಮ್ಮ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ನಮಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನನಗೆ ಏನು ಅಭಿವೃದ್ಧಿ ಮಾಡಬೇಕು, ಎಲ್ಲ ರೀತಿಯಲ್ಲಿ ಒಟ್ಟಾಗಿ ಸೇರಿಸ್ಕೊಂಡು ಎಲ್ಲರನ್ನೂ ಅಭಿವೃದ್ಧಿ ಮುಖಾಂತರ ಖುಷಿ ಪಡಿಸ್ಬೇಕಂತ ಏನು ಆಸೆ ಇದೆ. ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ವಿ. ಕಣ್ಣಾರಂತ ನೀವು ನೋಡಿದ್ದೀರಾ. ಮತ್ತು ನೀವು ಹೇಳ್ದಂಗೆ ಇಷ್ಟು ಮಾಡಿದ್ದೀನಿ ಅಂತ ನನಗೂ ಸಮಾಧಾನ ಇಲ್ಲ. ಏಕೆಂತಂದರೆ ರಾಜಕೀಯದಲ್ಲಿ ನೀವು ಸಮಾಧಾನ ಆದಂದ್ರೆ ಲೇಜಿ ಆಗ್ಬೋದು, ಸೋಂಬೇರಿಗಳಾಗ್ಬೋದು ಅಂತ ನನ್ನ ಅಭಿಪ್ರಾಯ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಲೀಡರ್ಸು ದಿನನಿತ್ಯ ಒತ್ತಡ ಮಾಡಿ ಹಲವಾರು ಅಭಿವೃದ್ಧಿ ಕಾಮಗಾರಿಗೆ ಇನ್ನೂ ಕೈ ಜೋಡಿಸ್ಬೇಕು, ಇನ್ನೂ ತೊಗೋಬೇಕು. ಕೆಲವು ಆಸೆಗಳು ನಂದು ಇದೆ. ಒಂದೊಂದು ಕ್ಷೇತ್ರದಲ್ಲಿ ಈ ರೀತಿ ಕೆಲಸ ಮಾಡಬೇಕು, ಈ ರೀತಿಯಲ್ಲಿ ಮಾದರಿಯಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಸರಿನ ಸರ್ಕಾರದೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೈ ಜೋಡಿಸೋರೆ. ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಿಗೂ ಎಲ್ಲ ಸಚಿವರು ನಮಗೆ ಕೈ ಜೋಡಿಸೋರೆ. ಕೆಲವು ಯೋಜನೆಗಳಲ್ಲಿ ಬೇರೆ ಕಡೆ ಕೊಟ್ಟಿಲ್ಲ ಅಂದ್ರೂ ನಮ್ಮ ಮಡಿಕೇರಿ ಕ್ಷೇತ್ರಕ್ಕೆ ಕೊಟ್ಟವ್ರೆ. ಅದಕ್ಕೋಸ್ಕರ ಸರ್ಕಾರಕ್ಕೂ ದೊಡ್ಡ ಅಭಿನಂದನೆಗಳು. ಏಕೆ ಅಂತಂದರೆ ನಾವು ಅವ್ರನ್ನ ಕೇಳಿಲ್ಲ ಅಂತಂದ್ರೆ ಅವರು ಕೊಡೋದಿಲ್ಲ. ಮಾತ್ರ ನಾವು ರೀತಿಲಿ ಯಾವ ರೀತಿಲಿ ನಾವು
ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಯಾವ ರೀತಿಲಿ ಕೆಲವು ಟೈಮಲ್ಲಿ ಕೈ ಕಾಲು ಹಿಡಿಬೇಕಾಗತ್ತೆ. ನೀವು ಹೇಳ್ದಂಗೆ ದೊಡ್ಡವ್ರನ್ನ ಕೆಲಸ ಮಾಡಬೇಕು ಅಂತ ಅವ್ರ ಕನ್ವಿನ್ಸ್ ಮಾಡಬೇಕಂತ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ ಮಾಡೋರೆ, ನಮಗೆ ಕೆಲಸ ಕೊಟ್ಟವ್ರೆ. ಈ ಬರೋಂಥ 2 ವರ್ಷ ನಾವಂತೂ ಸುಮ್ಮನೆ ಕೂರೋದಿಲ್ಲ. ಎಲ್ಲ ರೀತಿಯಲ್ಲೂ ಎಲ್ಲರನ್ನೂ ಖುಷಿ ಪಡೋಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಅಭಿವೃದ್ಧಿ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಏನು 20-25 ವರ್ಷದ ಕೆಲಸ ಆಗಿಲ್ಲ ಅಂತ ಏನು ಜನ ನಾನು ಹೇಳ್ತಿರಲಿಲ್ಲ, ಜನ ಹೇಳಂಥವ್ರು. ನಾವು ಆದಷ್ಟು ಈಗ ಕೆಲವು ಕೆಲಸನ ಕಂಪ್ಲೀಟ್ ಮಾಡಬೇಕು. ಕೊಡವ ಹೆರಿಟೇಜ್ ಸೆಂಟರ್ ಮೊನ್ನೆ ಅಧಿವೇಶನದಲ್ಲೂ ಮಾತಾಡಿದೆ, ನೀವು ನೋಡಿದಿರಿ. ನಮ್ಮ ಇಲ್ಲಿ ಶತಮಾನೋತ್ಸವ ಬಿಲ್ಡಿಂಗು ಅದು ಕಂಪ್ಲೀಟ್ ಆಗಿಲ್ಲ. ಅದಕ್ಕೂ ಬರೋಂಥ ಒಂದು ವಾರ 10-15 ದಿವಸದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೀತದೆ. ಆ ವಿಚಾರದಲ್ಲಿ ಇಲ್ಲಿ ನಾವು ಹಳೆ ಕಾಮಗಾರಿನ ಅದನ್ನ ನಿಲ್ಲಿಸಬೇಕು ಅವೆಲ್ಲ ನಮಗಿಲ್ಲ. ಇರೋಂಥ ಕಾಮಗಾರಿ ಕೆಲಸನ ಸಾರ್ವಜನಿಕ ಅನುಕೂಲ ಆಗಬೇಕು ಅಂತಲೇ ನಾವೆಲ್ಲ ಕಾಮಗಾರಿನ ತೊಗೊಳ್ಳೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ಈ ಕೆ-ಶಿಪ್ ಅಡಿಯಲ್ಲಿ ಈ ರೋಡು ನಾವು ಅದನ್ನ ದೊಡ್ಡ ಮಟ್ಟದಲ್ಲಿ ನಾವು ಕಾಯ್ತಾಯಿದ್ದೀವಿ. ಈ ವರ್ಷದೊಳಗೇ ಆ ಪೂಜೆ ಮಾಡಲಿಕ್ಕೆ ನಾವು ಕಾಮಗಾರಿ ತೊಗೋತೀವಿ. ರಸ್ತೆ ಅಭಿವೃದ್ಧಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ನಾನು ಪಾಪ ನಮ್ಮ ಎಲೆಕ್ಷನ್ ಟೈಮಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾದವು. ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಬರೋಂಥ ದಿವಸಗಳಲ್ಲಿ ಕಾರ್ಡಿಯಾಲಜಿ ಯೂನಿಟ್ ಆಗುತ್ತೆ. ಇನ್ನೊಂದು 4-5 ಸ್ಪೆಷಾಲಿಟಿನೂ ಈಗ ನಮ್ಮ ಮಡಿಕೇರಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಅದು ಸೇರಿಸಲಿಕ್ಕೆ ನಾವು ಜವಾಬ್ದಾರಿ ತೊಗೋತೀವಿ. ನಾನು ನಮ್ಮ ಕಾರ್ಯಕರ್ತರಿಗೆ ಪ್ಲಸ್ ನಮ್ಮ ಪಾರ್ಟಿ ಮುಖಂಡರುಗಳಿಗೆ ಪ್ಲಸ್ ಮತದಾರರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಅವರಿಲ್ಲ ಅಂದಿದ್ದರೆ ನಾವು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇರಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ನಮಗೆ ದೊಡ್ಡ ಮಟ್ಟದಲ್ಲಿ ಅವಕಾಶ ಕೊಟ್ಟವ್ರೆ. ಯಾವ ಕಾರಣಕ್ಕೂ ಅವ್ರನ್ನ ಮರೆಯೋಕ್ಕಾಗಲ್ಲ. ನನ್ನ ಸೇವಾ ನಿರಂತರವಾಗಿ ಅವ್ರ ಪರವಾಗಿರ್ತದೆ, ಕ್ಷೇತ್ರದ ಅಭಿವೃದ್ಧಿ ಪರವಾಗಿರ್ತದೆ ಅಂತ. ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರಗಳು ನೀವು ಹಲವಾರು ವಿಚಾರದಲ್ಲಿ ನಮಗೆ ಪಾಸಿಟಿವ್ ಆಗಿ ಕ್ರಿಟಿಸಿಸಮ್ ಮಾಡಿದ್ದೀರಾ. ಕೆಲಸ ಆಗಿಲ್ಲ, ಯಾಕೆ ಮಾಡ್ತಾಯಿಲ್ಲ ಅಂತ ನೀವು ನಮಗೆ ವಿಚಾರ ತಿಳಿಸಾಗ ನಿಮಗೂ ಖುಷಿಯಾಗಿ ನಾವು ಅದನ್ನು ಸ್ವೀಕಾರ ಮಾಡಿದ್ದೀವಿ. ಆ ವಿಚಾರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ರೆ ಅಧಿಕಾರಿಗಳ ಜೊತೆ ಸೇರಿ ನಾವು 100% ಸಾರ್ವಜನಿಕರಿಗೆ ಒಳ್ಳೆ ಆಡಳಿತ ಕೊಡ್ಬೋದು. ಬರೋಂಥ 2 ವರ್ಷ ನಾವೆಲ್ಲನೂ ಪರ್ಫೆಕ್ಟು, ನಾವೇನು ದೇವ್ರುಗಳು ಅಲ್ಲ. ನಾವೆಲ್ಲಿ ತಪ್ಪುಗಳು ಮಾಡಿದ್ದೀವಿ ಅದನ್ನು ತಿದ್ದುಪಡಿ ಮಾಡಿಕೊಂಡು ಸಾರ್ವಜನಿಕರಿಗೆ ಸೇವೆ ನಾನು ನಿರಂತರವಾಗಿ ಪ್ರಾಮಾಣಿಕದಲ್ಲಿ ನಾವೆಲ್ಲರೂ ಸೇರ್ಕೊಂಡು ನಾವು ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಕ್ಷೇತ್ರದ ಮತದಾರರು ಪ್ಲಸ್ ನಮ್ಮ ಪಾರ್ಟಿ ಕಾರ್ಯಕರ್ತರು ನಾವು ಯಾಕೆ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು, ಅದೇ ರೀತಿಯಲ್ಲಿ PWD ಸಚಿವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜವಾಬ್ದಾರಿ ಕೊಟ್ಟವ್ರೆ. ಅದೇ ರೀತಿಯಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಅವಕಾಶ ಕೊಟ್ಟವ್ರೆ. ಎಲ್ಲರೂ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಕೈ ಜೋಡಿಸೋರೆ. ಅವ್ರು ಯಾವಾಗಲೂ ನಾವು ಚುನಾವಣೆಗಿರ್ತೀವಿ. ನಾನು ನಮ್ಮ ಬರೋಂಥ ದಿವಸಗಳಲ್ಲಿ ಇನ್ನು 2 ವರ್ಷ ಚುನಾವಣೆ ಹತ್ತಿರದಲ್ಲೂ ಬರ್ತಾಯಿದೆ. ಪಾರ್ಟಿ ಸಂಘಟನೆಯೂ ಆಗಬೇಕು ಪ್ಲಸ್ ಅಭಿವೃದ್ಧಿನೂ ಕೆಲಸ ಆಗಬೇಕು. ನಾವೆಲ್ಲರೂ ಸೇರಿಕೊಂಡು ಅದ್ಭುತವಾಗಿ ನಾವು ಒಂದು ಕ್ಷೇತ್ರದ ಮಾದರಿ ಆಗಿ ತೊಗೊಳ್ಳೋಣ ಅಂತ ಹೇಳ್ತಾ, ಶಾಂತಿ ಕಾಪಾಡ್ಕೊಳ್ಳೋತ್ತ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಅದ್ರ ಜೊತೆಲಿ ಅಭಿವೃದ್ಧಿನೂ ನಾವು ಮಾಡೋಕ್ಕೆ ಜವಾಬ್ದಾರಿ ತಗೋತೀವಿ. ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತೊಮ್ಮೆ ಅಭಿನಂದನೆಗಳು. ಯಾಕಂದರೆ ನನ್ನ ಕನಸಲ್ಲೂ ಕಾಣ್ತಿರಲಿಲ್ಲ ಇವೆಲ್ಲ. ಮಾತ್ರ ನೀವು ಹೇಳ್ದಂಗೆ ಎಲ್ಲರೂ ಶ್ರಮಪಟ್ಟಿರೋದ್ರಿಂದ ನಮಗೊಂದು ಅವಕಾಶ ಸಿಕ್ಕಿದೆ. ತಮ್ಮ ಮುಖಾಂತರ ನಮ್ಮ ಎಲ್ಲ ಮತದಾರರಿಗೆ ಹೃತ್ಪೂರ್ವಕವಾಗಿ ವಂದನೆಗಳು. ಅಧಿಕಾರ ಚುಕ್ಕಾಣಿ ಹಿಡಿದು 3 ವರ್ಷ ಪೂರೈಕೆ. ವಿರಾಜಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕರು ಕಾರ್ಯಕರ್ತರ ಸಂಭ್ರಮ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿ AS ಪೊನ್ನಣ್ಣ ಅವರು ಯಶಸ್ವಿ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗುರುವಾರ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ, ಪಕ್ಷದ ಜಿಲ್ಲಾಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಪಕ್ಷದ ಇತರ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿದರು. ಜಾಸ್ತಿ ಕೇಳ್ಕೋ. Básico.
ಪ್ರಚಾರ ಸಮಿತಿ ಅವನೇ ಫುಲ್ ಪ್ರಚಾರ ಅವನೇ ಮತ್ತೆ ಹಿಜಾಬ್ ಮುನ್ನೆಲೆಗೆ ಸರ್ಕಾರದ ಆದೇಶ ಸಮರ್ಥಿಸಿಕೊಂಡ ಶಾಸಕ ಡಾಕ್ಟರ್ ಮಂತರ್ಗೌಡ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಹಿಜಾಬ್ ವಿಚಾರ ಮುನ್ನೆಲೆಗೆ ಬಂದ ಕುರಿತು ಸರ್ಕಾರದ ಆದೇಶವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಸಮರ್ಥಿಸಿಕೊಂಡಿದ್ದಾರೆ. ಸೋಮವಾರಪೇಟೆಯ ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು, ಒಂದೇ ಧರ್ಮಕ್ಕೆ ಅಂತ ಈ ಆದೇಶವನ್ನು ಸರ್ಕಾರ ತರಲಿಲ್ಲ. ಎಲ್ಲ ಧರ್ಮದವರು ಅವರ ಧಾರ್ಮಿಕ ಉಡುಪನ್ನು ಸ್ವತಂತ್ರವಾಗಿ ಧರಿಸಬಹುದು. ಈ ಆದೇಶದಲ್ಲಿ ನಮ್ಮ ಸರ್ಕಾರ ಸಮಾನತೆಯನ್ನು ಕಾಪಾಡಿಕೊಂಡಿದೆ ಎಂದು ಹೇಳಿದರು. ಯಾರು ಕೂಡ ಯಾವುದೇ ಧರ್ಮದ ಆಚರಣೆಗೆ ಧಕ್ಕೆ ತರಬಾರದು. ನಾಮ ಶಲ್ಯ ಹಾಕಿಕೊಂಡು ನಾನು ಹೋಗ್ತೀನಿ ಬೇಡ ಎಂದು ಹೇಳಲಾಗದು. ಎಲ್ಲರೂ ಅದೇ ರೀತಿ ನಡೆದುಕೊಂಡು ಹೋಗಬೇಕು ಎಂದರು. ಒಂದು ರೀತಿಯಲ್ಲಿ ಶಾಲಾ ಕಾಲೇಜಿನಲ್ಲಿ ಧರ್ಮವನ್ನು ತರಬಾರದು. ಸಮಾನತೆಯನ್ನ ಕಾಪಾಡಲು ನಮ್ಮ ಸರ್ಕಾರ ಆದೇಶ ಮಾಡಿದೆ. ಸರ್ಕಾರದ ಆದೇಶವನ್ನು ನಾವು ಪಾಲನೆ ಮಾಡುತ್ತೀವಿ ಎಂದು ಅವರು ವಿಪಕ್ಷಗಳಿಗೆ ಟೀಕೆ ಮಾಡೋದೇ ಒಂದು ಕೆಲಸ. ನೀಟ್ ಪರೀಕ್ಷೆಯಲ್ಲಿ ಸಾಕಷ್ಟು ಹಗರಣ ನಡೆದಿದೆ. ಪರೀಕ್ಷೆ ಬರೆದಿರುವ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಆ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ. ಟೀಕೆ ಮಾಡೋ ಬದಲು ಸಮಸ್ಯೆಗಳ ಬಗ್ಗೆ ಗಮನ ಕೊಡಿ. ಕೇಸರಿ ಶಲ್ಯ ಹಾಕೊಂಡು ಹೋಗ್ತಾರಾ ಹೋಗಲಿ. ನಾವು ಸರ್ಕಾರ ಆದೇಶ ಏನಿದೆ ಅದನ್ನು ಪಾಲಿಸ್ತೇವೆ ಎಂದು ಶಾಸಕ ಡಾಕ್ಟರ್ ಮಂತರ್ಗೌಡ ಹೇಳಿದರು. ನಾನು ಇವತ್ತು ನೋಡಿದೆ, ಬರೀ ಒಂದೇ ಇದಂತ ಮಾಡಿಲ್ಲ, ಎಲ್ಲದರಲ್ಲೂ ಯಾವ ಧರ್ಮದವರು ಎಲ್ಲರನ್ನೂ ಹಾಕ್ಕೊಂಡು ಎಲ್ಲರೂ ಹೋಗ್ಬೋದು ಅಂತ ಹೇಳೋರೆ. ಆ ವಿಚಾರದಲ್ಲಿ ಸಮಾನತೆನ ನಮ್ಮ ಸರ್ಕಾರ ಕಾಪಾಡ್ತಾ ಇದೆ. ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಆಸೆ. ಯಾವುದು ಧರ್ಮದ ಮೇಲೆ ಧಕ್ಕೆ ತರಂಗಿಲ್ಲ. ನಾನು ಒಂದು ದಿವಸ ನಾಮ ಹಾಕ್ಕೊಂಡು ಹೋಗ್ತೀನಿ, ನಾನು ಒಂದು ದೇವ್ರ ಚೇನ್ ಹಾಕ್ಕೊಂಡು ಹೋಗ್ಬೋದು. ಈಗ ಅದಕ್ಕೆ ಯಾರು ಬೇಡ ಅನ್ನೋಕ್ಕಾಗಲ್ಲ. ಕೆಲವು ಟೈಮಲ್ಲಿ ಇದು ಹಾಕ್ಬಾರ್ದು, ಆಮೇಲೆ ಶಲ್ಯ ಹಾಕ್ತೀವಿ. ಈಗ ನಾನು ಕೇಸರಿ ಶಲ್ಯ ಹಾಕ್ತೀನಿ. ಕೇಸರಿ ಶಲ್ಯ ಒಬ್ರದ್ದೇ ಅಲ್ವಲ್ಲ. ನಾವು ದೇವ್ರ ಭಕ್ತಿಯಾಗಿ ಈಗ ನೀವು ನಾಮ ಹಾಕಿದ್ದೀರಲ್ಲಣ್ಣ, ನೀವು ಇಲ್ಲಿ ಬರಬಾರ್ದು ಅಂತ ಏನಿದೆಯಾ? ಇಲ್ಲ. ದೇವಸ್ಥಾನಕ್ಕೋಸ್ಕರ ನಾವು ಕತ್ತುಬಗ್ಸೇ ಹೋಗೋದು. ಆ ವಿಚಾರದಲ್ಲಿ ಸ್ಕೂಲಿಗೆ ಕಾಲೇಜಿಗೆ ಒಂದು ರೀತಿಲಿ ಧರ್ಮ ತರಬಾರ್ದು. ಬಟ್ ನೀವು ಹೇಳ್ದಂಗೆ ಸಮಾನತೆ ಕಾಪಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದ್ರೆ ಸರ್ಕಾರದ ಆದೇಶ ನಾವು ಪಾಲಿಸ್ತೀವಿ. ಅಯ್ಯೋ ಅಣ್ಣ, ಅದಕ್ಕೆ ಕೆಲಸನೇನೆ ಅವ್ರಿಗೆ ಟೀಕೆ ಮಾಡೋದೇ ಕೆಲಸ. ಅದಕ್ಕಿಂತ ಮುಂಚೆ ನೀಟಲ್ಲಿ ಹಗರಣ ಆಯ್ತಿರೋದು, ಅದನ್ನ ಯಾರಾದರೂ ಮಾತಾಡ್ತಾ ಇಲ್ವಲ್ಲ. 4 ರಾಜ್ಯದಲ್ಲಿ ನೀಟಲ್ಲಿ 26 ಲಕ್ಷ ಸ್ಟೂಡೆಂಟ್ಸಿಗೆ ಅನ್ಯಾಯ ಆಗೈತೆ, ಅದು ಯಾರೂ ಮಾತಾಡ್ತಾ ಇಲ್ವಲ್ಲ. ಅದಕ್ಕೋಸ್ಕರ ಟೀಕೆ ಮಾಡೋದಕ್ಕಿಂತ ಈ ಥರ ಈ ಲೀಕಿಂಗ್ ಆಫ್ ಇದು ಬೆಲೆ ಏರಿಕೆ, ಮೋದಿಯವರು ದೊಡ್ಡ ಮಟ್ಟದಲ್ಲಿ ಒಂದು ಭಾಷಣ ಮಾಡಿದ್ರು ಮೊನ್ನೆ. ಯಾಕೆ ಆ ಥರ ಮಾತಾಡ್ತಾವ್ರೆ? ಈಗ ನಾವು ಗೋಲ್ಡ್ ಖರೀದಿ ಮಾಡಬೇಡಿ, ಇದು ಮಾಡಬೇಡಿ, ಅದು ಮಾಡಬೇಡಿ, ಆ ಥರದ ಟೀಕೆನೂ ಮಾಡ್ಕೊಂಡು ಬರ್ತಾವ್ರೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ದಾರಿ ತಪ್ಪಂಥ ಕೆಲಸ ಮಾಡಬಾರ್ದು. ವಾಟ್ ಈಸ್ ದ ಇಶ್ಯೂಸ್, ಪರ್ಟನೆಂಟ್ ಇಶ್ಯೂಸ್ ಇವತ್ತಿಗೆ ಅದನ್ನ ಚರ್ಚೆ ಮಾಡೋಣ. ಆ 26 ಲಕ್ಷದ ಮಕ್ಕಳು ಎಲ್ಲೋ ಹೋಯ್ತಾರೆ? ಕರೆಕ್ಟ್ ಅಲ್ಲ? ಒಂದು 6 ತಿಂಗಳಿಗೆ ಪ್ರಿಪೇರ್ ಮಾಡೋರೆ. ಇನ್ನು 2 ತಿಂಗಳಾದಮೇಲೆ ಇನ್ನೊಂದ್ಸಲಿ ಡೇಟ್ ಕೊಟ್ಟರೆ ಅವ್ರಿಗೆ ಕನ್ಫ್ಯೂಸ್ ಆಗಿ ಬೇಕಾ ಬೇಡವಾ ಅಂತ ಬರ್ತದೆ. ಆಮೇಲೆ ರದ್ದು ಮಾಡೋರು ಇವತ್ತಿಗೆ. ಆಮೇಲೆ ಅದು ಯಾರು ಜವಾಬ್ದಾರಿ ತಗೋತಾರೆ? ಅದು ಮತ್ತು ಅವೆಲ್ಲ ಆದಾಗ ಅದೇ ಈಗ ಯಾರು ಹೊಣೆ? ಧರ್ಮೇಂದ್ರ ಅವರು ಜವಾಬ್ದಾರಿ ತಗೋತಾರ, ಪ್ರಧಾನ ಅವ್ರು ಜವಾಬ್ದಾರಿ ತಗೋತಾರ. ಆಮೇಲೆ ಯಾರು ಅವ್ರು ಮಾತಾಡೋಕ್ಕೂ ಬಂದಿಲ್ಲ. ಅಂದರೆ ಈಗ ನಾವು ಜವಾಬ್ದಾರಿ ತೊಗೋತೀವಿ ಅಂತ ಹೇಳಿಲ್ಲ. ಆ ಥರ ಮಕ್ಕಳನ್ನ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸ್ಬಾರ್ದು. ಅವ್ರೇನು ಎಲ್ಲರೂ ಒಂದು ಮಾಡೋಕ್ಕಂತೂ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ನಿರಂತರವಾಗಿ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹಾಕ್ಕೊಂಡು ಹೋಗಲಿ, ಏನಾಯಿತು? ಬೇಡ ಅಂತ ಯಾರು ಹೇಳೋದು? ಹಾಕ್ಕೊಂಡು ಹೋಗಲಿ, ಮಾಡಲಿ. ಕರೆಕ್ಟ್ ಅಲ್ವಾ? ಏನಾಯಿತು? ಸರ್ಕಾರ ಆದೇಶ ಏನೈತೆ ಮಾಡ್ಕೊಂಡು ಹೋಗಲಿ. ಅವ್ರು ಹೇಳೋರಲ್ಲ, ಈಗ ಬೇರೆ ಜನಾಂಗದವರು ಅವ್ರದ್ದು ಇದು ಹಾಕ್ಕೊಂಡು ಹೋಗ್ತಾರೆ, ಹಾಕ್ಕೊಂಡು ಹೋಗಲಿ, ಏನು ಸಮಸ್ಯೆ ಏನಿಲ್ಲ. ಒಳ್ಳೆದಾದ್ರೆ ಬಿಜೆಪಿದು. ಕಕ್ಕಬೆಯ ಶ್ರೀ ಪಾಡಿ ಇಗುತ್ತಪ್ಪ ದೇವಾಲಯದ ಅಷ್ಟಬಂಧ ಬ್ರಹ್ಮಕಲಶ ಉತ್ಸವ ಪ್ರಾರಂಭ. ನಾಪೋಕ್ಲು ಸಮೀಪದ ಕಕ್ಕಬೆಯ ಶ್ರೀ ಪಾಡಿ ಇಗುತ್ತಪ್ಪ ದೇವಾಲಯದ ಅಷ್ಟಬಂಧ ಬ್ರಹ್ಮಕಲಶ ಉತ್ಸವಕ್ಕೆ ವಿಶೇಷ ಪ್ರಾರ್ಥನೆಯೊಂದಿಗೆ ಬುಧವಾರ ಚಾಲನೆ ನೀಡಲಾಯಿತು. ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ತಾರೀಖು 13ರಂದು ಬುಧವಾರದಿಂದ ತಾರೀಖು 18ರ ಸೋಮವಾರದವರೆಗೆ ಜರುಗಲಿರುವ ಅಷ್ಟಬಂಧ ಬ್ರಹ್ಮಕಲಶ ಅಂಗವಾಗಿ ಬುಧವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬುಧವಾರ ಸಂಜೆ ಪಾಡಿ ಇಗುತ್ತಪ್ಪ ದೇವಾಲಯದಲ್ಲಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ತಕ್ಕ ಮುಖ್ಯಸ್ಥರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ ಅವರು ದೇವರ ನಡೆಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಧಾರ್ಮಿಕ ಪೂಜಾ ವಿಧಿವಿಧಾನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟರು. ಬಳಿಕ ಧಾರ್ಮಿಕ ಕಾರ್ಯಕ್ರಮಗಳಾದ ಅಂಕುರಾರ್ಪಣೆ, ಪ್ರಾಸಾದ ಶುದ್ಧಿ, ವಾಸ್ತು ರಾಕ್ಷೋಘ್ನ ಹೋಮ, ವಾಸ್ತು ಬಲಿ ಜರುಗಿದವು. ಇದಕ್ಕೂ ಮೊದಲು ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ಅವರನ್ನು ಚಂಡೆ ಮೇಳಗಳೊಂದಿಗೆ ಸಾಂಪ್ರದಾಯಿಕ ಹಾಗೂ ಗೌರವಯುತವಾಗಿ ಸ್ವಾಗತ ಮಾಡಲಾಯಿತು.
ನಿಮ್ಮ ಸಂಪ್ರದಾಯದಂತೆ ಒಂದು ಪ್ರಾರ್ಥನೆಯನ್ನು ದೇವರ ನಡುವೆ ಸ್ವಾಮಿ ಈಶ್ವರ ಗುತ್ತಪ್ಪ 12 ಕಾಲಕ್ಕೊಮ್ಮ ನಡಪಂತ ಅಷ್ಟಬಂಧ ಬ್ರಹ್ಮಕಲಶ ಶುದ್ಧೀಕರಣ ನಂಗಡ ಕಾಲಾನುಕಾಲ ತೊಟ್ಟಂಜೆ ನಂಗಡ ಊಮೆ ಆಯ್ತುಳ್ಳಂತ ನೀಲೇಶ್ವರ ಪದ್ಮನಾಭ ತಂತ್ರಿ ಹಂಗಕ್ಕಿಂತ ಇಂದು ವಹಿಸಿ ಕೊಡ್ಪಂತವ್ರು ಸುಸಂದರ್ಭ ಅದರಲ್ಲಿ ಭಕ್ತಜನ ಸಂಘವು ಈ ವ್ಯವಸ್ಥಾಪನಾ ಸಮಿತಿಯು ಕೂಡಿತ್ತು 2 ಸಮಿತಿಕಾರರು ಅಂಡ್ ಅಧ್ಯಕ್ಷಗಳು ನಂಗಡ ದೇವತಕ್ಕಂಗಳು ಎಲ್ಲ ಕೂಡಿತ್ತು ಈ ಭಕ್ತ ಮಹಾಜನ ಎಲ್ಲ ಕೂಡಿತ್ತು ಇಂದಿಕ್ಕ ಇಡೀ ದೇವಸ್ಥಾನತ್ನ ಇಂಕ ಬಿಟ್ಟು ಕೊಡ್ಪಂತವ್ರ ಸಂದರ್ಭ ಈ ಸಂದರ್ಭದ ಒಡಗರ ಎಲ್ಲ ಭಕ್ತ ಮಹಾಜನದ ಪರವಾಯ್ತು ಅಂತ ನಂಗೆ ಇಂದು ಪ್ರಾರ್ಥನೆ ಮಾಡಿ ಒಣಚಿಂಗಿ ಶಕ್ತಿ ಕೂಡುಂಡು ಶುದ್ಧೀಕರಣ ಕೂಡುಂಡು ಅನ್ನನೇ ಈ ಪುಣ್ಯಕ್ಷೇತ್ರ ತೊಟ್ಟಂಜಿ ಆದಿಸ್ಥಾನ ಮಲ್ಮಕಥನೆ ಆ ದೇವಡ ಚೈತನ್ಯ ಇಂಗೆಚ್ಚಕ್ಕೂ ಒಲಿಂಜಿ ಬಂದಿತ್ತು ಕೊಡಗಲುಳ್ಳ ಎಲ್ಲ ಭಕ್ತಾದಿಯಕ್ಕೂ ತಾಂಡ ಆ ಕೃಪಾಶೀರ್ವಾದ ಕೃಪನಕ್ಕೆ ಕೇಟದು ಭಕ್ತಂಗಡ ಕೈಗೂಡೋನಕ್ಕೆ ಇಷ್ಟಾರ್ಥ ನೆರವೇರೋನಕ್ಕೆ ಇಂಗೆಚ್ಚಕ್ಕೂ ಶುದ್ಧೀಕರಣ ಶಕ್ತಿ ತುಂಬೋಡು ಕೊಡಗಲು ಮಳೆ ಬಳೆ ಆಡು ಇಂಗೆಚ್ಚಕ್ಕೂ ಸಮೃದ್ಧಿ ನೆಮ್ಮದಿ ಕೂಡುಂಜಿ ಇಡೀ ಕೊಡಗನ ಉಲಗತಿಡೀ ಎದ್ದನಿಗೆ ಕತ್ತೋನಕ್ಕೆ ಆ ಇಗುತಪ್ಪ ಮಾಡಿಡು ಅಣ್ಣಿಂಡು ಈ ಸುಸಂದರ್ಭತ್ತು ನಂಗೆಲ್ಲ ಕೂಡಿತ್ತು ತಂತ್ರಿಯಪ್ಪಂಗೆ ಈ ದೇವಸ್ಥಾನದ ಪೂಜಾ ಕೈಂಕರ್ಯತ್ನ ವಹಿಸಿ ಕೊಡಪ್ಪ ಅನ್ನನೇ ಪರದಂಡ ಒಕ್ಕತ್ತಂಜಿ ಅಜ್ಜಂಡ ಮುತ್ತಜ್ಜಂಡ ಕಾಲ ತೊಟ್ಟಂಜಿ ಬಂತು ಇಲ್ಲಿ ತುಲಾಭಾರ ತೂಂಗಿಂಡು ನಂಗಡ ಪುಣ್ಯ ಸೇವೆ ಮಾಡಿಯಂಡು ಅನ್ನನೇ ಇಗುತಪ್ಪ ಫೋನಲ್ಲಿಯೂ ಬಂದಲ್ಲಿಯೂ ನಳಾಯ್ತು ನಿಪ್ಪಂಜಿ ನಂಗ ಪೊಲೆಂದಲೇ ಇಲ್ಲತ್ತ ಒಕ್ಕ ನೀಡ ಕೇಳಿಕೆ ಸರಿಯಾಯ್ತು ನೀಡ ನಮ್ಮೆನ ಎಕ್ಕೋಲು ಕೈಚಂಡೆ ಉಂಡು ಅನ್ನನೆ ಎಲ್ಲರಿಗೂ ಸುಖಮುಖ ಕೊಡ್ತಿದ್ದು ಕಾಪಾಡು ಸ್ವಾಮಿ ನಿಂಡು ಇಂದಿಕ್ಕ ನಂಗ ಈ ದೇವಸ್ಥಾನ ಹತ್ರ ಎಲ್ಲ ಪೂಜಾ ಕೈಂಕರ್ಯತ್ನ ಇಕ್ಕ ತಂತ್ರಿಯಪ್ಪಂಗೆ ವಹಿಸಿ ಕೊಡಪ್ಪ ಸ್ವಾಮೀಶ್ವರಿ ಗುತ್ತಪ್ಪ ನಲ್ಲದು ಮಾಡು ಪ್ರಾರ್ಥನಾಂ ಸಮರ್ಪಯಾಮಿ. ತಟ್ಟೆಗೆ ಹಾಕಿಬಿಡಿ ಅಕ್ಷತ. ಬರುವಂತಹ ಭಕ್ತಾದಿಗಳಿಂದ ತಿಳಿದೋ ತಿಳಿಯದೆಯೇ ಆದಂತಹ ತಪ್ಪುಗಳು, ಅದಕ್ಕೆ ಪ್ರಾಯಶ್ಚಿತ್ತಾದಿಗಳು. ಅದೇ ರೀತಿ ಈ ಕ್ಷೇತ್ರಕ್ಕೆ ಅಶುದ್ಧೀಕರಣ ನಡೀತಾ ಇರ್ತದೆ, ಸಾಧಾರಣ ಅಶುದ್ಧಿ ಆಗ್ತಾ ಇರ್ತದೆ. ಹೇಗೆ ಅಂತ ಕೇಳಿದ್ರೆ ಎಷ್ಟು ಜನರು ಅವರ ಕುಟುಂಬದಲ್ಲಿ ಅಥವಾ ತಿಳಿದೋ ತಿಳಿದ ನಿಮ್ಮ ಸೂತಕಾದಿ ಸಂದರ್ಭದಲ್ಲಿ ಕೂಡ ದೇವಸ್ಥಾನದಲ್ಲಿ ಅವರಿಗೆ ತಿಳಿಯದೆ ಅವರು ಪ್ರವೇಶ ಆಗಿರ್ತಾರೆ. ಹಾಗೂ ವರ್ಜ್ಯವಾದಂತಹ ಪ್ರಾಣಿಗಳು ಅಂದರೆ ನಿಮಗೆ ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಿರೋ ಸಂದರ್ಭದಲ್ಲಿ ದೇವಸ್ಥಾನದೊಳಗೆ ಪ್ರವೇಶ ಆಗಿ ಅದು ಅಶುದ್ಧ ಆಗುವಂಥ ಸಂದರ್ಭ ಇದೆ. ಅದೇ ರೀತಿ ಕಳ್ಳ ಕಾಟಗಳು, ಅವರು ಚೋರ ಶಾಂತಿ ಅಂತ ಹೇಳ್ತೇವೆ, ಅದು ಅವರು ಬಂದಿರ್ತಾರೆ ಅಥವಾ ಏನಾದರೂ ನಿಮಗೆ ತಿಳಿಯದೆ ಕೊಂಡೋಗಿರ್ಬೋದು, ತಿಳಿದೋ ತಿಳಿಯದೆ ನಿಮ್ಮಿಂದ ಕೊಂಡೋಗಿರ್ಬೋದು. ನಾವು ಹೇಳ್ತೇವೆ ದೇವಸ್ಥಾನ ಎಂಬುದು ದೇವರ ಸ್ಥೂಲ ರೂಪ. ಅದರಲ್ಲಿ ಯಾವುದೇ ರೀತಿಯ ಅದಕ್ಕೆ ಘಾತಗಳು ಬಂದಾಗ ಸಾನ್ನಿಧ್ಯ ಅದು ಕ್ಷಯ ಆಗ್ತದೆ ಎಂಬುದು ಶಾಸ್ತ್ರ. ಆ ಸಾನ್ನಿಧ್ಯ ಕ್ಷಯಕ್ಕೋಸ್ಕರ ನಾವು 12 ವರ್ಷಕ್ಕೊಮ್ಮೆ ಲೇಪನ ಮಾಡಿದಂತಹ ಅಷ್ಟಬಂಧವನ್ನು ಪುನಃ ಅದನ್ನು ವಿಸರ್ಜನೆ ಮಾಡಿಕೊಂಡು ನಿರ್ಮಾಲ್ಯ ಮಾಡಿಕೊಂಡು ಪುನಃ ಅಷ್ಟಬಂಧ ಲೇಪನ ಮಾಡಿ ಆ ಸಂಪೂರ್ಣ ಕಲೆಗಳು ತತ್ವಗಳಿಂದ ಕೂಡಿದಂತಹ ಆ ಬ್ರಹ್ಮಕಲಶವನ್ನು ನಾವು ಪೂಜೆ ಮಾಡಿಕೊಂಡು ಆ ಬ್ರಹ್ಮಕಲಶಕ್ಕೆ ಪೂರ್ವಭಾವಿಯಾಗಿ ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳನ್ನು ಯಥಾಶಕ್ತಿ ನಾವು ನಿರ್ವಹಿಸಿ ಅದನ್ನು ಆ ದೇವರಲ್ಲಿಗೆ ಪ್ರಾರ್ಥನೆ ಮಾಡಿಕೊಂಡು ಇನ್ನೊಂದು 12 ವರ್ಷಗಳ ಕಾಲ ಈ ಹಿಂದೆ ನಡೆದಂತಹ ಎಲ್ಲ ತಪ್ಪುಗಳಿಗೂ ನಾವು ಒಂದು ಪ್ರಾಯಶ್ಚಿತ್ತ ಮಾಡಿದ್ದು. ಮನುಷ್ಯ ಪದೇ ಪದೇ ತಪ್ಪು ಮಾಡ್ತಾ ಇರ್ತಾನೆ, ಅದು ಮನುಷ್ಯನ ಸ್ವಭಾವ. ಅದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ, ಅದು ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾದಂತಹ ಕೆಲವು ತಿಳಿದೋ ತಿಳಿಯದ ತಪ್ಪುಗಳು ಆಗುತ್ತಾ ಇರುತ್ತದೆ. ಅದು ಅರ್ಚಕರಿಂದ ಇರ್ಬೋದು, ಅಥವಾ ಬಂದಂತಹ ನಿಮ್ಮ ಆಡಳಿತ ಮಂಡಳಿಯಿಂದ ಇರ್ಬೋದು, ಅಥವಾ ಬಂದಂಥ ಭಕ್ತಾದಿಗಳಿಂದ ಇರ್ಬೋದು, ಅಥವಾ ತಿಳಿದೋ ತಿಳಿಯದಂಥ ತಪ್ಪುಗಳಿಗೆಲ್ಲ 12 ವರ್ಷಗಳಿಗೆ ಒಂದು ವ್ಯಾಳಭಟ್ಟ ಅಂತ ಹೇಳ್ತೇವೆ. ಒಂದು ಗುರು ಒಂದು 12 ವರ್ಷ ಸುತ್ತ ಆಗುವಾಗ ಒಂದು ವ್ಯಾಳಭಟ್ಟ ಅಥವಾ ಒಂದು ಗುರುವಿನ ಒಂದು ಪ್ರದಕ್ಷಿಣೆ ಅಂತ ಹೇಳ್ತೇವೆ.
ಆ ಗುರು ಪ್ರದಕ್ಷಿಣೆ ಆಗಿ ಈಗ ನಾವು ಸುಮಾರು 15 ಸಂವತ್ಸರಗಳ ಹಿಂದೆ ಮಾಡಿದಂತಹ ಅಷ್ಟಬಂಧ ಬ್ರಹ್ಮಕಲಶ ಅದರ ನಂತರ ನಾವು ಮಾಡುವಂಥದ್ದು. ಅದನ್ನು ನೀವು ನಡೆಸಿಕೊಡೋದು ಇವಾಗ ಪ್ರಾರ್ಥನೆ ಮಾಡಿದ್ವಿ. ದೇವರಿಗೆ ಈ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗಬೇಕು, ಕ್ಷೇತ್ರ ವೃದ್ಧಿ ಆಗಬೇಕು, ಹಾಗೂ ಇಲ್ಲಿ ಇದನ್ನು ಕ್ಷೇತ್ರವನ್ನು ನಡೆಸುವವರಿಗೆ ಅದಕ್ಕೆ ಬರುವಂತಹ ಅದನ್ನು ನಡೆಸಿಕೊಳ್ಳುವವರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಅದೇ ರೀತಿಯಲ್ಲಿ ನೀವು ಅದನ್ನು ಆಚಾರ್ಯ ವರ್ಣ ಮಾಡಿಕೊಳ್ಳುವಂಥದ್ದು. ನಾವಿಲ್ಲಿ ಸುಬ್ರಹ್ಮಣ್ಯ ಸಾನ್ನಿಧ್ಯ ಈಶ್ವರ ಗುತ್ತಪ್ಪ ಅಂತ ನಾವು ಕರೀತೇವೆ. ಆ ಸಾನ್ನಿಧ್ಯಕ್ಕೆ ನೀವು ಇವತ್ತಿನಿಂದ ನಾಡಿದ್ದು 18 ತಾರೀಕುವರೆಗೆ ಅಷ್ಟಬಂಧ ಬ್ರಹ್ಮಕಲಶ ನಡೆಸಿಕೊಡಬೇಕು ಅಂತ ನೀವಾಗ ಪ್ರಾರ್ಥನೆ ಮಾಡಿದಾಗ ನಿಮಗೆ ಆಚಾರ್ಯ ವರ್ಣ ಅಂತ ಮಾಡಿ. ಇದು ದೇವರಲ್ಲಿ ನೀವು ಪ್ರಾರ್ಥನೆ ಮಾಡ್ತೀವಿ. ಈಗ ನೀವು ಆಗ ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಪುನಃ ಇದನ್ನು ಅಂದರೆ ಫಲ ಸಮರ್ಪಣೆ ಯಾವುದೇ ಪ್ರಾರ್ಥನೆ ಮಾಡಿದರೆ ನಿಮಗೆ ಫಲ ಸಿಗಬೇಕು. ಆ ಫಲ ಮತ್ತು ಪುಷ್ಪಗಳಿಂದ ನೀವು ದೇವರನ್ನು ಇಲ್ಲಿವರೆಗೆ ನೀವು ಪ್ರಾರ್ಥನೆ ಮಾಡಿದ್ದೆಲ್ಲ ಆ ಫಲ ನಮಗೆ ಸಿಗಬೇಕು ಅಂತ ಹೇಳಿಕೊಂಡು ಅದನ್ನು ಅಲ್ಲಿಟ್ಟುಬಿಡಿ. ಮಯಾ ಸಂಪೂರ್ತಿ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ನ್ಯಾಸ ಮಾಡಿದಾಗ ಹಾಗೆ ಇವತ್ತಿನಿಂದ ಈಗ ಪುಣ್ಯಾಹ, ಆಮೇಲೆ ಪ್ರಾಸಾದ ಶುದ್ಧಿ, ವಾಸ್ತ್ರಕ್ಷೋಭ್ನ ಹೋಮ, ವಾಸ್ತುಬಲಿ, ನಾಳೆ ದಿವಸ ಬಿಂಬಶುದ್ಧಿ, ಆಮೇಲೆ ಸ್ಕಂದ ಪ್ರಾಯಶ್ಚಿತ್ತ ಹೋಮ, ಅದೇ ರಾತ್ರಿಗೆ ದುರ್ಗಾ ನಮಸ್ಕಾರ ಪೂಜೆ, ನಾಡಿದ್ದು ಬೆಳಿಗ್ಗೆ ಶಾಂತಿ ಹೋಮಗಳು, ಚೌರ ಶಾಂತಿ, ಅದ್ಭುತ ಶಾಂತಿ, ಸ್ವಶಾಂತಿ, ನಾಶಾಂತಿ ಎಂಬ 4 ಶಾಂತಿ ಹೋಮಗಳು. ನಾಡಿನ ದಿವಸ ಅಲ್ಲಿಗೆ ತತ್ವ ಹೋಮ ಅಂದರೆ 24 ಕಲೆಗಳು, 5 ತತ್ವಗಳನ್ನು ಅನುಸರಿಸಿಕೊಂಡಂತಹ ಕಲೆ ಉದ್ಭಾಸನೆಗೆ ಅದನ್ನು ಉದ್ದೀಪನಕ್ಕೆ ಮಾಡುವಂತಹ ಹೋಮಗಳು. ಆಮೇಲೆ ಅನುಜ್ಞಾ ಕಲಶ, ಆಮೇಲೆ ಆವತ್ತು ರಾತ್ರಿ ಬ್ರಹ್ಮಕಲಶ ಪೂಜೆ, 18ನೇ ತಾರೀಕು ಬೆಳಿಗ್ಗೆ ನಾವು ಅಶುಭ ಮುಹೂರ್ತದಲ್ಲಿ ಅಷ್ಟಬಂಧ ಲೇಪನ, ಅದೇ ರೀತಿಯಲ್ಲಿ ಬ್ರಹ್ಮಕಲಶ ಅಭಿಷೇಕ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಚಮಂಡ ರಾಜ ಪೂವಣ್ಣ ಹಾಗೂ ಸುಮನ್ ಸುಬ್ರಹ್ಮಣಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿಕೊಂಡರು. ಸ್ವಾಮಿ ಈಶ್ವರ ಇವತ್ತು ನಮ್ಮ ನೀಲೇಶ್ವರ ತಂತಿ ಅವರು ಬಂದು ವಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನಕ್ಕೆ ಬಂದು ತಲುಪಿ ನಾವು ಶ್ರೀಗೋಲದಲ್ಲಿ ಅವರು ಪೂಜೆ ನಮಸ್ಕಾರ ಎಲ್ಲವನ್ನು ಮಾಡಲಿಕ್ಕೋಸ್ಕರ ಅವತ್ತು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಅವರು ಬಂದ ನಂತರ ತಕ್ಕ ಮುಖ್ಯಸ್ಥರಾದ ಬರಗಲ್ಲ ಸುಬ್ರಹ್ಮಣ್ಯವರು ನಮ್ಮ ದೇವನಹಳ್ಳಿಯಲ್ಲಿ ನಿಂತು ಇವತ್ತು ಏನೆಲ್ಲ ಆಗಬೇಕು ಹೇಳೋದ್ರ ಬಗ್ಗೆ ಅವರು ಸಮೇತ ಹೇಳಿದ್ದಾರೆ. ನಾಳೆಯಿಂದ ಭಕ್ತರು ಬಂದು ಈ ಒಂದೊಂದು ದಿವಸದ ಪೂಜೆಯನ್ನು ಸಮೇತ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಆ ಈಶ್ವರ ಗುತ್ತಪ್ಪ ಕಾವೇರಿ ಮಾತೆ ಈ ಗುತ್ತಪ್ಪನ ಸನ್ನಿಧಿಯಲ್ಲಿ ನಡೀಬೇಕಾದಂಥ ಪೂಜಾ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಭಕ್ತನಾಗಿಯೂ ಶ್ರೀಪಾಡಿ ಈಶ್ವರ ಗುತ್ತಪ್ಪ ದೇವರ ಅಧ್ಯಕ್ಷನಾಗಿಯೂ ನಾನು ಕೇಳಿಕೊಂಡು ಎಲ್ಲರಿಗೂ ಆ ಗುತ್ತಪ್ಪ ಒಳ್ಳೆಯದು ಮಾಡಲಿ ಅಂತ ಹೇಳಿ ನನ್ನ ಒಂದೆರಡು ಮಾತನ್ನು ನಾನು ನೆಲೆದು ನಂಗನಿಗಿತ್ತು ನಾಡಾಡ್ತ ಬರಿಕೆ ಶ್ರೀ ಬಾಚಮಂಡ ರಾಜಪೂರ್ಣ ಹಿಂಗ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಅನ್ನನೇ ನಾನು ಪರದಂಡ ಸುಬ್ರಹ್ಮಣ್ಯ ಕಾವೇರಪ್ಪ ಭಕ್ತಜನ ಸಂಘದ ಅಧ್ಯಕ್ಷ ಬೈಟಾಪಕ ಇಕ್ಕ ನೀಲೇಶ್ವರ ಪದ್ಮನಾಭ ತಂತ್ರಿ ಹಿಂಗ ಬಂತು ಹಿಂಗಕ್ಕೆ ನಂಗೆ ತಕ್ಕ ಮುಖ್ಯಸ್ಥಗಳು ಊರುಕಾರರು ಅಮ್ಮಂಗೇರಿ ಕಣಿಯ ಎಲ್ಲರೂ ಕೂಡಂಜಿ ಹಂಗಾರ ಒಳ್ಳೆ ಪದ್ಧತಿ ಪೋಲೆ ಈ ಇಡೀ ದೇವಸ್ಥಾನದ ಪೂಜೆಗೆ ಅಷ್ಟಬಂಧ ಬ್ರಹ್ಮಕಲಶ ಪ್ರಯುಕ್ತ ಹಿಂಗೆ ವಹಿಸಿಕೊಡ್ತೈತಿ. ಇಂದಿನ ಜಪ್ಪರ 18ನೇ ತಾರೀಕು ತಿಂಗಳಾಚೆ ಕತ್ತನೆ ಎಕ್ಕೋಲು ಹೊಲಕ್ಕೆ 7 ಗಂಟೆಂಜಿ ಗಣಪತಿ ಹೋಮ ಶುರುವಾಯಿತು. 12:30 ಗಂಟೆ ಕತ್ತನೆ ಬಾರೆ ಥರದ ಪೂಜೆ ವಿಧಿವಿಧಾನ ಶುದ್ಧೀಕರಣ ಇಂಥದ್ದೆಲ್ಲ ನಡಪ. ಈ ಸಂದರ್ಭಕ್ಕೆ ಭಕ್ತಾದಿ ಎಲ್ಲ ಬರೋದು ಅದರಲ್ಲೂ ವಿಶೇಷವಾಯಿತು 18ನೇ ತಾರೀಕು 12:30 ಗಂಟೆ ಒಳಗೆ ಹೊಲಕ್ಕೆ 7 ಗಂಟೆಗೆ 12:30 ಗಂಟೆ ಒಳಗೆ ಈ ಇಂಥ ಬ್ರಹ್ಮಕಲಶ ಲೇಪನ ಅದು ಹಾಕಿರಿ ಅಪ್ಪ ಹೆಚ್ಚಕ್ಕೂ ನಂಗೆ ಅರಿವಿಲ್ಲತ್ತೆಯೋ ಅರಂಜಿತ್ಯೋ ದೇವಸ್ಥಾನಕ್ಕೆ ಶುದ್ಧತೆ ತೊಂದರೆ ಬಂದಲ್ಲಿ ಅದನ್ನೆಲ್ಲ ತಟ್ಟಿ ನೀಕೊಂಡ ಫಲವಾಯಿತು. ಅಲ್ಲತ್ತೆ 12 ಕಾಲಕ್ಕೊಮ್ಮ ಅದಕ್ಕೆ ಶಕ್ತಿ ಕೂತ್ಕೊಂಡು ಉಂಡು ಈ ಹಿಂದೂ ಸಾಂಸ್ಕೃತಿಕ ವಿಧಿವಿಧಾನ ಪ್ರಕಾರ ನೀಲೇಶ್ವರ ಪದ್ಮನಾಭ ತಂತ್ರಿ ಇಂದಿಕ ಅದನ್ನು ಶುರು ಮಾಡಿತ್ತು.
ಭಕ್ತಾದಿ ಎಲ್ಲ ದೇವಸ್ಥಾನಕ್ಕೆ ಬಂತು. ಪ್ರತಿ ದಿವಸ 12:30 ಗಂಟೆರೊಳಗೆ ಇಟ್ಟುಕೊಂಡು ಎತ್ತಿತ್ತು ದೇವರ ತೀರ್ಥ ಪ್ರಸಾದ ಬಾರೆ ಬಾರೆ ಥರದ ಪೂಜೆ, ಕಲಶ ಪೂಜೆ ಇಂಥನ್ನೆಲ್ಲ ಮಾಡಿತ್ತು. ದೇವರ ಕೃಪಾಶೀರ್ವಾದ ಪಡೆದುಕೊಂಡು ನೀಡಿ ನಂಗೆ ಇಡೀ ಕೊಡಗು ಮಾಲೆ 12-25 ನಾಡು ಜನಕ್ಕೆ ಮನವಿ ಮಾಡಿ ಎಲ್ಲರಿಗೂ ನಲ್ಲದಿದೆ. ಈ ಸಂದರ್ಭ ಭಕ್ತಜನ ಸಂಘದ ಕಾರ್ಯದರ್ಶಿ ಬಟ್ಟೀರ ಚೋಂದಮ್ಮ ಮೇದಪ್ಪ, ಖಜಾಂಜಿ ಅಂಜಪರವಂಡ ಕುಶಾಲಪ್ಪ, ಮಾಜಿ ಖಜಾಂಜಿ ನಂಬುಡಮಂಡ ಸುಬ್ರಮಣಿ, ನಿರ್ದೇಶಕ ಪರದಂಡ ನರೇಂದ್ರ, ಪರದಂಡ ರಮೇಶ್, ಅನ್ನಡಿಯಂಡ ದಿಲೀಪ್ ಕುಮಾರ್, ಮಾಜಿ ಅಧ್ಯಕ್ಷ ಕಾಂಡಂಡ ಜೋಯಪ್ಪ, ಕಣಿಯರ ನಾಣಯ್ಯ, ಪಾರುಪತ್ತೆಗಾರ ಪರದಂಡ ಪ್ರಿನ್ಸ್, ಉದಿಯಂಡ ಸುಭಾಷ್, ಬಟ್ಟಿರ ಮೇದಪ್ಪ, ಕಾಂಡಂಡ ಉಷಾ ಜೋಯಪ್ಪ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು. सुवर्णम में भूया सुवर्णम में भूया सदा सन में भूया अच्छा सेवा निकरो माध्यम अब उपस्थित प्रतीक्षां दिशि ग्रहाः पशवो मध्येन प्रतीक्षां दिशि आपघोषदयो वनस्पतयो मध्येन उद्धानं चिन्त्यं यत्समस्तुमो मध्येन ब्रह्मणि वरुणता ब्रह्मन् ಕೊಡಗು ಚಾನೆಲ್ ವಿಶೇಷ ವರದಿ ದುಗ್ಗಳ ಸದನಂದ ನಾಪಕಲು. ಬೆಂಗಳೂರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 2026ರಲ್ಲಿ ಪ್ರಕಟಿಸಿರುವ ಎಂಡಿ ಸ್ನಾತಕೋತ್ತರ ಆಯುರ್ವೇದ ಪದವಿ ಪರೀಕ್ಷೆಯ ಫಲಿತಾಂಶದಲ್ಲಿ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿನಿಯಾದ ಡಾಕ್ಟರ್ ಸೋನಿಯಾ ಎಂಪಿ ಇವರು ಅಗದ ತಂತ್ರ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇವರು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆಯ ಸುಬ್ರಾಯಿಗೌಡರ ಮೊಮ್ಮಗಳಾಗಿದ್ದು, ಮೂದರವಲ್ಲಿ ಗ್ರಾಮದ ಎಂಎಸ್ ಪುಟ್ಟೇಗೌಡ ಹಾಗೂ ಶಿಕ್ಷಕಿಯಾದ ಸೌಭಾಗ್ಯ ಎಎಸ್ ಇವರ ಪುತ್ರಿಯಾಗಿದ್ದಾರೆ. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ ಗೌಡ ಅವರು ಮೇ 15ರಂದು ನಗರದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ವಾರ್ಡ್ ಸಂಖ್ಯೆ 22, ಬ್ಲಾಕ್ ಸಂಖ್ಯೆ 16ರಲ್ಲಿ ರೋಶ್ನಿ ಕಾವೇರಪ್ಪ ಅವರ ಮನೆಯ ಮುಂಭಾಗ ತಡೆಗೋಡೆ ಕಾಮಗಾರಿ, ವಾರ್ಡ್ ಸಂಖ್ಯೆ 15, ಬ್ಲಾಕ್ ಸಂಖ್ಯೆ 13ರಲ್ಲಿ ರೆಡ್ ಫರ್ನ್ ಬಳಿ ತಡೆಗೋಡೆ ನಿರ್ಮಾಣ, ಕ್ರಿಸ್ಟಲ್ ಹಾಲ್ ಮುಂಭಾಗ ಹಾದು ಹೋಗುವ ರಸ್ತೆ ಅಭಿವೃದ್ಧಿ, ಕೊಡವ ರುದ್ರಭೂಮಿಗೆ ಹೋಗುವ ರಸ್ತೆ, ಗೌಡ ಸಮಾಜದಿಂದ ಚೈನ್ ಗೇಟ್ ರಸ್ತೆ, ಜೂನಿಯರ್ ಕಾಲೇಜಿನಿಂದ ಮೇಲಿನ ಗೌಡ ಸಮಾಜ ರಸ್ತೆ, ಸಂಪಿಗೆಕಟ್ಟೆಯಿಂದ ಮಹದೇವಪೇಟೆ ಅಬಿ ಫಾಲ್ಸ್ ರಸ್ತೆ, ಸಂತ ಜೋಸೆಫರ ಶಾಲೆಗೆ ಹೋಗುವ ರಸ್ತೆ, ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಮೋರಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಎಂದು ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ, ಪ್ರಧಾನ ಕಾರ್ಯದರ್ಶಿಗಳಾದ ಕೋಚನ ಎಂ ಚೇತನ್ ಹಾಗೂ ಸಂಪತ್ ರಾಜ್ ತಿಳಿಸಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ರಾಜಸೀಟು ಬಳಿಯಿಂದ ಕಾರ್ಯಕ್ರಮ ಆರಂಭಗೊಳ್ಳಲಿದ್ದು, ಪಕ್ಷದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ವಿರಾಜಪೇಟೆಯ ಮಗ್ಗುಲದಲ್ಲಿರುವ ಕೊಡಗು ದಂತವೈದ್ಯಕೀಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಇತ್ತೀಚೆಗೆ ಕೊಡಗಿನಲ್ಲಿ ಸುಸ್ಥಿರ ಉದ್ಯಮಶೀಲತೆಗಾಗಿ ಕಂಜಿತಂಡ ಮಿಸಸ್ ರಾಣಿ ಅಯ್ಯಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕೊಡಗಿನಲ್ಲಿ ನವೀನ ಉದ್ಯಮಶೀಲತಾ ಉದ್ಯಮಗಳ ಮೂಲಕ ಸುಸ್ಥಿರತೆಯನ್ನು ಹೆಚ್ಚಿಸುವ ಬದ್ಧರಾಗಿರುವ ವ್ಯಕ್ತಿಗಳನ್ನು ಗುರುತಿಸಿ ನೀಡುವ ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಕೊಡಗು ದಂತವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸುನೀಲ್ ಮುದ್ದಯ್ಯ ಅವರು, ಸುಸ್ಥಿರ ಉದ್ಯಮಶೀಲತೆಗಾಗಿ ರಾಣಿ ಅಯ್ಯಪ್ಪ ಪ್ರಶಸ್ತಿಯು ಒಂದು ವಿಶಿಷ್ಟ ಗೌರವವಾಗಿದ್ದು, ಅದರ ಹೆಸರಿನ ಮೌಲ್ಯಗಳು ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಟ್ರಸ್ಟ್ ಮುಖಾಂತರ ಕುಟುಂಬದವರಿನ ರಾಣಿ ಅಯ್ಯಪ್ಪ ಅವರ ಹೆಸರಿನಲ್ಲಿ ಸ್ಥಾಪಿಸಿದ ಪ್ರಶಸ್ತಿ ಮತ್ತು ಅವರ ಸ್ಮರಣೆಯನ್ನು ಕಾಪಾಡುವುದು ಮತ್ತು ಕೊಡಗಿಗೆ ಅವರ ಕೊಡುಗೆಗಳನ್ನು ಗುರುತಿಸುವ ಗುರಿಯನ್ನು ಹೊಂದಿದೆ. ಅಲ್ಲದೆ ಆಹಾರ ಭದ್ರತೆ ಮತ್ತು ಗ್ರಾಮೀಣ ಜೀವನೋಪಾಯಕ್ಕೆ ಸುಸ್ಥಿರತೆಯ ನುಡಿಗಟ್ಟುಗಳೊಂದಿಗೆ ಜಗತ್ತು ಇಂದು ಹೋರಾಡುತ್ತಿದೆ. ಸುಸ್ಥಿರ ಕೃಷಿಯು ಮುಂದಕ್ಕೆ ಒಂದು ಪ್ರಮುಖ ಮಾರ್ಗವನ್ನು ನೀಡುತ್ತದೆ. ಮಣ್ಣಿನ ಪುನಃಸ್ಥಾಪನೆಗೆ ಪುನರುತ್ಪಾದಕ ಅಭ್ಯಾಸಗಳನ್ನು ಬಳಸಿಕೊಳ್ಳುವುದು, ಹಾಗೆಯೇ ಪರಿಸರವನ್ನು ರೂಪಿಸುವಲ್ಲಿ ನವೀನ ಅವಕಾಶಗಳೊಂದಿಗೆ ಯುವ ಪ್ರತಿಭೆಗಳನ್ನು ಕೃಷಿಯತ್ತ ಸೆಳೆಯಬೇಕು. ಈ ನಿಟ್ಟಿನಲ್ಲಿ ಪ್ರಶಸ್ತಿ ಸ್ಥಾಪಿಸಲಾಗಿದೆ ಎಂದರು. ಕೊಡಗಿನಲ್ಲಿ ಸುಸ್ಥಿರ ಉದ್ಯಮಶೀಲತೆಗಾಗಿ ಉದ್ಯಮಗಳ ಮೂಲಕ ಸುಸ್ಥಿರತೆಯನ್ನು ಹೆಚ್ಚಿಸಲು ಬದ್ಧರಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಇದ್ದಲ್ಲಿ ಅಂತಹವರನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಇದು ಭವಿಷ್ಯದ ಪೀಳಿಗೆಗೂ ಮಾದರಿಯಾಗಲಿದೆ. ರಾಣಿ ಅಯ್ಯಪ್ಪ ಅವರು ಕೊಡಗಿನ ಪರಿಸರದ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದ್ದವರಾಗಿದ್ದು, ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದರು. ಅಪಾರ ಪ್ರಮಾಣದ ಸಾಮಾಜಿಕ ಬದ್ಧತೆಯನ್ನು ಹೊಂದಿದ್ದ ಅವರು ಕೃಷಿಯಲ್ಲಿ ತೊಡಗಿಕೊಂಡ ಯುವ ಪೀಳಿಗೆ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗೌರವಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ ಎಂದು ಹೇಳಿದರು. As I look around for more activities
to keep me busy. Beekeeping was something that I started as a hobby. As I delved into it further, it became a passion. Today, it's a part of my career in agriculture. Being an atheist really made me a lot more sensitive towards the environment, towards sustainability, and being an ethical agriculturist. I have a small presentation, like a small video clipping, to take you through and help you better understand the kind of work that I am trying to do. And we have an FPO where I have a good team of directors, board of directors, and it's been a platform where with their support we are able to take this entire concept of sustainability, sustainable entrepreneurship forward. So, if you allow me, we'll just go ahead with the video. And Mrs. Charagudappa spent their formative years on an expensive 300-acre farm characterized by open meadows, diverse animal life, and rich natural surroundings. The proximity of the botanical gardens, renowned for its vibrant flora, fruit-bearing trees, and meticulously designed landscapes, further enriched this environment and fostered in her a deep and enduring affinity for nature. She particularly cherished the early morning walks amid the mist in Ooty and had a special appreciation for the rains. It's but natural that the rain gods have decided to bless this function. ಇದೇ ವೇಳೆ ಕೊಡಗಿನಲ್ಲಿ ಸುಸ್ಥಿರ ಉದ್ಯಮಶೀಲತೆಗಾಗಿ ರಾಣಿ ಅಯ್ಯಪ್ಪ ಪ್ರಶಸ್ತಿ 2026 ಜೇನು ಕೃಷಿಯಲ್ಲಿ ಸಾಧನೆ ತೋರಿದ ನಡಿಕೇರಿಯಿಂದ ಸುಬ್ಬಯ್ಯ ಅವರು ಪಡೆದುಕೊಂಡಿದ್ದು, ವೇದಿಕೆಯಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ದಂತವೈದ್ಯಕೀಯ ಮಹಾವಿದ್ಯಾಲಯದ ಪೋಷಕರಾದ ಕಂಜಿತಂಡ ಅಯ್ಯಪ್ಪ ಹಾಗೂ ಡೀನ್ ಡಾಕ್ಟರ್ ಸುನಿಲ್ ಮುದ್ದಯ್ಯ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಕೊಡಗು ದಂತವೈದ್ಯಕೀಯ ಕಾಲೇಜಿನ ಆಡಳಿತ ಮಂಡಳಿಯವರು, ಕಾಲೇಜು ಉಪನ್ಯಾಸಕರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸನ್ಮಾನ ಆಗ್ತದೆ, ಕುತ್ಕೊಂಡು ಮಾಡಬೇಕಲ್ಲ. ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವೇದಿಕೆಯಿಂದ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಕನ್ನಡ ಭಾಷೆಯನ್ನು ಸ್ಪಷ್ಟವಾಗಿ ಮಾತನಾಡುವುದು ಈ ನಾಡಿನ ನೆಲ, ಜಲ, ಸಂಸ್ಕೃತಿ ಉಪಾಸನೆ ಈ ನಾಡಿನ ಪ್ರತಿಯೊಬ್ಬರ ಉಸಿರಾಗಿರಬೇಕೆಂದು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ ಕರೆ ಕೊಟ್ಟರು. ಕುಶಾಲನಗರದ ಅನುಗ್ರಹ ಪದವಿ ಕಾಲೇಜಿನಲ್ಲಿ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ದ್ವಿತೀಯ ಪಿಯುಸಿಯ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಾಧಕ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಕನ್ನಡದ ಭಾಷೆಯನ್ನು ಮಾತನಾಡುವುದು ಹೆಮ್ಮೆಯ ಸಂಗತಿಯಾಗಬೇಕು. ಇತರೆ ಭಾಷೆಗಳನ್ನು ಗೌರವಿಸಿ ನಮ್ಮ ತಾಯಿ ಭಾಷೆಯನ್ನು ಪೂಜಿಸಬೇಕು. ಕನ್ನಡ ಈ ನೆಲದ ಅಸ್ಮಿತೆ ಹಾಗೂ ಸಂಸ್ಕೃತಿ. ಕನ್ನಡದಲ್ಲಿ ಓದಿ ಪರಿಪೂರ್ಣವಾದ ಜೀವನ ನಡೆಸಿದ ಮಹನೀಯರು ನಮಗೆ ಆದರ್ಶವಾಗಬೇಕು. ನಮ್ಮಲ್ಲಿ ವಿದ್ವತ್ತನ್ನು ಬಳಸಬೇಕು.
ಕನ್ನಡ ಪ್ರೇರಕವಾಗಬೇಕು. ಶಿಕ್ಷಣ ಹೊಟ್ಟೆಪಾಡಿನ ಸಾಧನವಾಗದೆ ನಮ್ಮನ್ನು ಎತ್ತರಕ್ಕೆ ಒಯ್ಯುವ ಸಾಧನವಾಗಬೇಕು. ಸಮಾಜ, ಕುಟುಂಬ, ಪರಿಸರಕ್ಕೆ ಪೂರಕವಾಗುವ ಶಿಕ್ಷಣ ನಮ್ಮದಾಗಬೇಕು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ, ಇಂಜಿನಿಯರಿಂಗ್ ಎರಡೇ ಆಯ್ಕೆಯಲ್ಲ, ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನು ಪಡೆದು ಸಾಧನೆ ತೋರಬೇಕೆಂದು ಡಾಕ್ಟರ್ ಅಶೋಕ್ ಸಂಗಪ್ಪ ಕರೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಹಯೋಗದೊಂದಿಗೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ವತಿಯಿಂದ ಇಲಾಖಾ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ನಡೆಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜೆಂಡರ್ ಸ್ಪೆಷಲಿಸ್ಟ್ ಕೇಶಿನಿ ಎಸ್ಆರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕವು ಮಹಿಳೆಯರ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಬಲೀಕರಣಕ್ಕಾಗಿ ಅವರಿಗೆ ರಕ್ಷಣೆ, ಭದ್ರತೆ ಒದಗಿಸಲು ಇರುವ ಯೋಜನಾ ಘಟಕವಾಗಿದ್ದು, ಮಹಿಳೆಯರು ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗದಂತಹ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಖಿ ಒನ್ ಸ್ಟ್ಯಾಂಪ್ ಸೆಂಟರ್ಗೆ ಭೇಟಿ ನೀಡಿ ದೂರನ್ನು ಸಲ್ಲಿಸಬಹುದು ಎಂದರು. ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ತಾತ್ಕಾಲಿಕ ಆಶ್ರಯ, ವೈದ್ಯಕೀಯ ನೆರವು, ಆಸ್ಪತ್ರೆಗೆ ದಾಖಲು ಮತ್ತು ಚಿಕಿತ್ಸೆ, ಕಾನೂನು ನೆರವು, ಎಫ್ಐಆರ್ ದಾಖಲಿಸಲು ಸೂಕ್ತ ಕಾನೂನು ಸಲಹೆ, ಆಪ್ತ ಸಮಾಲೋಚನೆ, ಮಾನಸಿಕ ಸ್ಥೈರ್ಯ ತುಂಬಲು 24 ಸಹಾಯವಾಣಿ 181 ಮಹಿಳಾ ಸಹಾಯವಾಣಿಯ ಮೂಲಕ ಸಂಪರ್ಕ ದೂರು ನೀಡಿ ಸಹಾಯ ಪಡೆದುಕೊಳ್ಳಬಹುದು. 112 ತುರ್ತು ಸಹಾಯವಾಣಿಯಾಗಿದ್ದು, ನಿಮಗೆ ಅಗತ್ಯವಿರುವಾಗ ತುರ್ತು ಕರೆಯನ್ನು ಮಾಡಿ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ಎಂದರು.